ಎಲ್ರಿಗೂ ನಮಸ್ತೆ. ಈಗಾಗಲೇ ನಾನು ಪ್ರಶ್ನೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೂ ಮತ್ತೊಂದು ಸತಿ ಹೇಳ್ತೀನಿ. ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನ ಗೌಪ್ಯತೆ ಕರ್ತವ್ಯದಲ್ಲಿ ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಆಪ್ಷನ್ ಎ, ಅವನು ಅಥವಾ ಅವಳು RTA ಅಡಿಯಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಇದು ಏನು ತಪ್ಪಾಗಲ್ಲ, ರೈಟ್ ಇದೆ. ಮತ್ತು ಕಾನೂನಿನ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ, ಇದು ರೈಟ್ ಇದೆ. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, ಇದು ಹಂಚಿಕೊಳ್ಳಬಾರ್ದು, ತಪ್ಪು. ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸುವುದು, ನಮ್ಮ ಜೊತೆ ಕೆಲಸ ಮಾಡೋರ ಜೊತೆಲೇ ಹಂಚ್ಕೊಳ್ಬೋದು, ಇದು ರೈಟ್ ಇದೆ. ಇದು ನಿಮಗೆ ಎಲ್ಲೂ ಸಿಗಲ್ಲ. ಇದು ಯಾಕೆ ಅಂತಂದರೆ ನೈತಿಕತೆ ಬಗ್ಗೆ ನೀವು ಓನಾಗೆ ತಿಳ್ಕೊಬೇಕು. ಯಾಕೆಂದರೆ KS ಓದ್ತಾ ಇದ್ದೀವಿ ಅಂತಂದರೆ ನೈತಿಕತೆ ಅಂತಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಸಬ್ಜೆಕ್ಟಲ್ಲಿ ಈ ನೈತಿಕತೆಯನ್ನು ಬಗ್ಗೆ ಓದ್ಕೊಬೇಕು. ಈ ನೈತಿಕತೆಯಲ್ಲಿ ಈ ಪ್ರಶ್ನೆ ಬರುತ್ತೆ. ನೀವು ಎಲ್ಲಿ ಓದಿದ್ರೂ ಇದು ಸಿಗಲ್ಲ. ಇದನ್ನು ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿನೇ ಹಾಕಬೇಕಾಗುತ್ತೆ. ಮತ್ತು ನೈತಿಕತೆಯಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಸಂಸ್ಥೆಯೊಂದಿಗೆ ತಪ್ಪು ಅಥವಾ ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಇದಕ್ಕೆ ಏನಪ್ಪ ಅಂತಂತಂದರೆ, ಈಗ ನಾವು ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿರ್ತೀವಿ. ನಮ್ಮ ಪೊಲೀಸ್ ಇಲಾಖೆಯನ್ನು ಕೆಲವೊಂದು ಸಿಬ್ಬಂದಿಗಳ್ದು ಅಥವಾ ಹಿರಿಯ ಅಧಿಕಾರಿಗಳ್ದು ಏನಾದರೂ ಸಮಸ್ಯೆ ಅಥವಾ ಲೂಪ್ ಹೋಲ್ಸ್ಗಳಿದ್ದು ಮತ್ತು ಅವರೇನಾದರೂ ತಪ್ಪು ಮಾಡಿರೋದನ್ನ ನಾವು ಬಹಿರಂಗಪಡಿಸೋದು ಬೇರೆಯವರಿಗೆ. ಮೀಡಿಯಾಗೆ ಹೋಗಿ ಮಾಹಿತಿ ನೀಡೋದು, ಅಥವಾ ಏನಾದರೂ ನಮ್ಮ ಪೊಲೀಸ್ ಇಲಾಖೆಯ ತಪ್ಪುಗಳನ್ನು ಎಕ್ಸ್ಪ್ಲೋರ್ ಮಾಡೋದು, ಅಥವಾ ಬೇರೆ ಇಲಾಖೆಯದೇ ಆಗಲಿ ಏನಾದರೂ ಇದ್ದು ಅದನ್ನು ಕೆಲವೊಂದು ರಹಸ್ಯತೆಗಳನ್ನು, ಈಗ ಯಾವುದೋ ಒಂದು ಕಂಪ್ನಿ ಇರ್ತದೆ, ಖಾಸಗಿ ಕಂಪ್ನಿ, ಅಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ ಚಿಕ್ಕ ವಿಚಾರಕ್ಕೆ. ಆ ಗಲಾಟೆನ ತಮ್ಮಲ್ಲೇ ಬಗೆಹರಿಸ್ಕೊಳೋ ಬದಲು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಬೇರೆಯವರಿಗೆಲ್ಲ, ಪಬ್ಲಿಕ್ಕಿಗೆ, ಸಾರ್ವಜನಿಕವಾಗಿ ಗೊತ್ತಾಗಂಗೆ ಮಾಡಿ ಸಂಸ್ಥೆನ ಹೆಸರು ಕೆಡಿಸೋವಂಥದ್ದನ್ನ ನಾವು ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಂದು 3, ವಿಷಲ್ ಬ್ಲೋಯಿಂಗ್ ಅಂತಂದ್ಬಿಟ್ಟು. ಇದಕ್ಕೆ ಆನ್ಸರು ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ ಬಂದು, 1995 ನೊಬೆಲ್ ಸಮಿತಿಯ ಮೂಲಭೂತ ತತ್ವವನ್ನು ಭಾರತೀಯ ನಾಗರಿಕ ಸೇವೆಯಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವವನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಇದು ಎಲ್ಲೋದ್ರೂ ಸಿಗಲ್ಲ. ಈಗ ಹೇಳಿದ್ನಲ್ಲ ಮೇಲ್ಗಡೆ, ಇದೇ ಥರನೇ ಇದು ನೈತಿಕ ಸಂಬಂಧಪಟ್ಟಿದ್ದು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1, ಸಾರ್ವಜನಿಕ ಜೀವನದಲ್ಲಿ 7 ಮೂಲ ತತ್ವಗಳು. ಇದಕ್ಕೆ ಆಪ್ಷನ್ನು ಬಂದು. ನೆಕ್ಸ್ಟು ಪ್ರಶ್ನೆಗೆ ಹೋಗೋಣ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಂದ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಇದು ಕನ್ಫ್ಯೂಸ್ ಆಗ್ತದೆ ನಿಮಗೆ. ಸಾಮರಸ್ಯದಿಂದ ಕೂಡಿ ಮೇಲೇರ್ಬೋದು, ಮತ್ತು ಉನ್ನತ ಮಟ್ಟದಿಂದ ಶಿಸ್ತು ಬೆಳೆಸ್ಕೊಂಡು ಮೇಲೇಳ್ಬೋದು, ಮತ್ತು ಸಾರ್ವಜನಿಕ ಭಾತೃತ್ವ ಬೆಳೆಸ್ಕೊಂಡು ಕೂಡ ತಮ್ಮ ಉನ್ನತಿಯನ್ನು ಏರ್ಬೋದು. ಈ 3 ಮಾಡ್ಕೊಂಡು ಹೇಳ್ಬೋದು. ಬಟ್ ಇಲ್ಲಿ ಅವರು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಇದಕ್ಕೆ ವೈಯಕ್ತಿಕ ಪೂರ್ವಗ್ರಹಗಳನ್ನು ಬಿಟ್ಟರೆ ಮೇಲೇರಬಹುದು. ಇದಕ್ಕೆ A1 ರೈಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ತಿರುಚುವಿಕೆ, ಇದನ್ನು ಮಾಡಬಾರ್ದು. ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ಇದು ಮಾಡಬಾರ್ದು. ರಹಸ್ಯ ಮತ್ತು ಸ್ಪರ್ಧೆ, ಇದು ಕೂಡ ಮಾಡಬಾರ್ದು. ನಂಬಿಕೆ ಮತ್ತು ಸಹಕಾರ ಇರಬೇಕು. ಸಮಗ್ರತೆ, ಇದು ಇರಬೇಕು. ಇದಕ್ಕೆ D ಮತ್ತು E ಆಪ್ಷನ್ನು. D ಮತ್ತು E ಎಲ್ಲಿದೆ? ಇಲ್ಲಿದೆ. ಎರಡು ಆಪ್ಷನ್ ಇದಕ್ಕೆ ರೈಟ್ ಆನ್ಸರು 5ನೇ ಪ್ರಶ್ನೆಗೆ. ಇನ್ನು ನೆಕ್ಸ್ಟು ಕ್ವಶನ್ಗೆ ಹೋಗೋಣ. ಶಾಸನ ರಚನೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100ನೇ ವಿಧಿ ಸಬ್ಕಲಂ 1ನೇ ವಿಧಿ ಪ್ರಕಾರ ತಿಳಿಸುತ್ತದೆ. ಇದು ರೈಟ್ ಆನ್ಸರು. ಇನ್ನು 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಎರಡೂ ಸದನದಲ್ಲಿ ಮಂಡಿಸಬಹುದು. ಇದು ತಪ್ಪು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರೋ ಮಸೂದೆ ಜೀವಂತವಾಗಿರುತ್ತದೆ. ಹೌದು, ಇದು ಜೀವಂತವಾಗಿರುತ್ತದೆ. ಮುಂದೂಡಿರೋ ನೆಕ್ಸ್ಟು ಕಲಾಪಗಳಲ್ಲಿ ಅದನ್ನು ಚರ್ಚೆ ಮಾಡಬಹುದು. ಇನ್ನು ಸಂಸತ್ತಿನ ಉಭಯ ಸದನಗಳ
ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತದೆ. ಇದು ಕೂಡ ರೈಟು, ಜಾರಿಯಾಗುತ್ತದೆ. ಇದಕ್ಕೆ ಡಿ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಜಾರಿಯಾಗುತ್ತದೆ. ಎ ಮತ್ತು ಸಿ ಇದಕ್ಕೆ ರೈಟ್ ಆನ್ಸರು. ಸಂಸತ್ತಿನ ಒಂದು 2 ಸೆಕೆಂಡು, ಇದು ಕನ್ಫ್ಯೂಸ್ ಆಗ್ತಾಯಿದೆ. ಶಾಸನ ರಚನೆ ಸಮಸ್ಯೆ ಈ ಕೆಳಗೆ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಒಂದು ಎ ಸರಿಗಿದೆ, ಬಿ ರಾಂಗ್ ಇದೆ, ಮತ್ತು ಉಭಯ ಸದನ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತದೆ. ತಪ್ಪು, ಇದು ಡಿ ತಪ್ಪಿದೆ. ಯಾಕೆಂದರೆ ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತದೆ. ಸಂಸತ್ತಿನ ಪರಿಶೀಲನೆಯ ನಂತರ ಇದನ್ನು ರಾಷ್ಟ್ರಪತಿಯ ಪರಿಶೀಲನೆಗೆ ಕಳಿಸ್ಕೊತಾರೆ. ಅಲ್ಲಿ ಅದು ಡಿಸೈಡ್ ಆಗುತ್ತೆ. ರಾಷ್ಟ್ರಪತಿಯ ಅನುಮೋದನೆ ನಂತರ ಇದು ಕಾಯ್ದೆಯಾಗಿ ಜಾರಿಯಾಗ್ತದೆ. ಅದರಿಂದ ಇದು ತಪ್ಪಿದೆ. ಇದಕ್ಕೆ ಎ ಮತ್ತು ಸಿ ರೈಟ್ ಆನ್ಸರು. ಎ ಮತ್ತು ಸಿ ಎಲ್ಲಿದೆ? ಎ ಸಿ ಡಿ ಇದು ಕೂಡ 3 ಆಪ್ಷನ್ ರೈಟ್ ಆಗುತ್ತೆ ಅನಿಸುತ್ತೆ. ಇದು ಕನ್ಫ್ಯೂಸ್ ಇದೆ, ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಏನಾದ್ರು ಆನ್ಸರ್ ಬಿಟ್ಟಾಗೇ ಕನ್ಫರ್ಮ್ ಆಗೋದು. ಇದಕ್ಕೆ ಸಿ ಆಪ್ಷನ್ನು ಇಲ್ಲ 2 ಆಪ್ಷನ್, ಎರಡರಲ್ಲಿ ಒಂದಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. UPSC ಸದಸ್ಯರನ್ನು ನೇಮಕಾತಿ ಮಾಡುವುದು ಭಾರತದ ರಾಷ್ಟ್ರಪತಿಗಳು. ಇದಕ್ಕೆ ಆನ್ಸರು 3 ಆನ್ಸರು. ಈ ಕೆಳಗಿನ ಯಾವುದನ್ನು, ನೆಕ್ಸ್ಟ್ 8ನೇ ಕ್ವಶನ್ನು, ಈ ಕೆಳಗಿನ ಯಾವುದನ್ನು ಅಥವಾ ಯಾವುದನ್ನು ಸಂವಿಧಾನ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಸಂವಿಧಾನ 7ನೇ ಅನುಸೂಚಿ ಬಂದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ಹೇಳುತ್ತೆ. ಭಾರತದ ಅಧಿಕೃತ ಭಾಷೆಗಳು ಬಂದು ಅನುಸೂಚಿ 8 ಹೇಳುತ್ತೆ ಭಾಷೆಗಳ ಬಗ್ಗೆ. ಇದಕ್ಕೆ ಆನ್ಸರ್ ಬಂದು ಎ, ಬಿ, ಸಿ 2 ಆನ್ಸರ್ ರೈಟು. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಈ ಕಾರ್ಯಾಂಗ ಅಂತಂದರೆ ಈ ಸದಸ್ಯರು ಇರ್ತಾರಲ್ಲ, ಅದನ್ನು ಎಲ್ಲರೂ 543 ಸಂಸದರು ಏನಿದ್ದಾರಲ್ಲ ಅದನ್ನೆಲ್ಲ ಒಟ್ಟಾಗಿ ಕೂಡಿ ಕಾರ್ಯಾಂಗ ಅಂತ ಹೇಳುತ್ತೆ. ಇವರೆಲ್ಲರೂ ಕಾರ್ಯಾಂಗ ಏನು, ಶಾಸನ ರೂಪಿಸಿ ಶಾಸಕಾಂಗಕ್ಕೆ ಇದು ಉತ್ತರದಾಯಿಯಾಗಿ ಕೆಲಸ ನಿರ್ವಹಿಸುತ್ತದೆ. ಇದಕ್ಕೆ 4 ಆನ್ಸರ್ ರೈಟು. ಇನ್ನು 10ನೇ ಪ್ರಶ್ನೆ ಬಂದು ಭಾರತ ಸಂವಿಧಾನ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಯ ಸಂಬಂಧಿಸಿದಂತೆ ನಿಯಮಗಳನ್ನು ಒಳಗೊಂಡಿದೆ? ಇದು ಆಪ್ಷನ್ 2 ಬಂದು 18ನೇ ಭಾಗ. ಥ್ಯಾಂಕ್ ಯು. ನೆಕ್ಸ್ಟು ಇನ್ನು 11ರಿಂದ 20ನೇ ಪ್ರಶ್ನೆನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.